ಧರಣಿ ಮಾಡ್ತಾ ಇಲ್ಲ, ಧರಣಿ ಮಾಡ್ತಾ ಇಲ್ಲ. ಬಾಬಾ ಸಾಹೇಬ್ ಮಾಲೆ ಹಾಕಿ ಬಂದಿದ್ದೀವಿ. ಅಂಬೇಡ್ಕರ್ ದಿನ ಮಾಲೆ ಹಾಕಿ ಕೂಡ ಬರ್ತಾಲ್ಲ, ನಾವು ಜಯಂತಿ ಮಾಡ್ತೀವಿ ಅಂತ ಹೇಳ್ತಾ ಇದೀವಿ. ಖಾಲಿ ಇರುವ ಸರ್ಕಾರಿ ಹುದ್ದೆಗಳನ್ನು ಭರ್ತಿ ಮಾಡಿಕೊಳ್ಳುವಂತೆ ಆಗ್ರಹಿಸಿ ಅಂಬೇಡ್ಕರ್ ಜಯಂತಿಯಂತೆ ಧಾರವಾಡದ ಜಯನಗರದಲ್ಲಿ ಸಮಾನ ಮನಸ್ಕರ ತಂಡ, ರೈತ ಸಂಘಟನೆ ಹಾಗೂ ವಿದ್ಯಾರ್ಥಿ ಸಂಘಟನೆಯವರು ಪ್ರತಿಭಟನೆ ನಡೆಸಿದ್ರು. ಈ ಪ್ರತಿಭಟನೆಗೆ ಇವರು ಪೊಲೀಸರ ಪರವಾನಗಿಯನ್ನು ಕೇಳಿದ್ದರು. ಆದರೆ ಪೊಲೀಸರು ಅಂಬೇಡ್ಕರ್ ಜಯಂತಿ ಇರುವ ಕಾರಣ ಇವರ ಪ್ರತಿಭಟನೆಗೆ ಅವಕಾಶ ಕೊಟ್ಟಿರಲಿಲ್ಲ. ಹೀಗಿದ್ರೂ ಅನೇಕರು ಧಾರವಾಡದ ಜಯನಗರದಲ್ಲಿ ಪ್ರತಿಭಟನೆ ನಡೆಸಿದ್ರು. ಇದರಿಂದ ಪೊಲೀಸರು ಹಲವಾರು ಪ್ರತಿಭಟನಾಕಾರರನ್ನ ವಶಕ್ಕೆ ಪಡೆದು ಬಂಧಿಸಿ ಕರೆದೊಯ್ದರು. ಪ್ರತಿಭಟನಾಕಾರರನ್ನ ಬಂಧಿಸಿ ಕರೆದೊಯ್ದ ಜಾಗದಲ್ಲೇ ಪ್ರತಿಭಟನಾಕಾರರು ಮತ್ತೆ ಧರಣಿ ನಡೆಸಿದ್ರು. ಸರ್ಕಾರ ಪೊಲೀಸರನ್ನ ಮುಂದೆ ಬಿಟ್ಟು ಉದ್ಯೋಗಾಕಾಂಕ್ಷಿಗಳ ಹೋರಾಟವನ್ನ ಹತ್ತಿಕ್ಕುತ್ತಿದೆ ಅಂತ ಆರೋಪಿಸಿ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿದ್ರು. ಅಂತದಕ್ಕಾಗಿ ನಿನ್ನಿನ ದಿನ ತಮ್ಮೆಲ್ಲ ಮಾಧ್ಯಮ ಮಿತ್ರ ಮುಖಾಂತರ ಹೇಳಿದ್ವಿ. ಆದರೆ ಇವತ್ತಿನ ದಿನ ಆ ಉದ್ಯೋಗ ಆಕಾಂಕ್ಷಿಗಳ ಪ್ರಮುಖ ಮುಖಂಡರನ್ನ ಅವರು ಎಲ್ಲೆಲ್ಲಿದ್ದಾರೆ ಅಲ್ಲೇ ಅವ್ರನ್ನ ಅರೆಸ್ಟ್ ಮಾಡಿರುವಂಥ ಒಂದು ಕ್ರಮವನ್ನು ನಾವು ಭಾಳ ಉಗ್ರವಾಗಿ ಖಂಡಿಸ್ತೇವೆ. ಯಾಕಂದ್ರೆ ಇವತ್ತು ಆ ರಾಷ್ಟ್ರೀಯ ನಾಯಕನ ಜಯಂತಿ ಆಚರಣೆಗೂ ಕೂಡ ಅವಕಾಶ ಮಾಡಿಕೊಡದೇ ಇರುವಂಥದ್ದು ನೋಡಿದ್ರೆ ನೀವು ಯಾವ ಕಡೆ ವಿಚಾರ ಮಾಡಲಿಕ್ಕತ್ತೀರಿ? ಸರ್ಕಾರ ಎಂಥ ನಿಮ್ಮ ನಡೆ ಸರಿನಾ ಇದೆ ಅನ್ನುವಂಥದ್ದು ನಾವೆಲ್ಲ ಪ್ರಶ್ನೆ ಮಾಡಬೇಕಾಗತ್ತೆ. ಯಾವುದೇ ಒಬ್ಬ ಪ್ರಜಾಪ್ರಭುತ್ವದಲ್ಲಿ ಅವರ ಹಕ್ಕನ್ನು ಮೊಟಕುಗೊಳಿಸುವಂಥ ಕೆಲಸಕ್ಕೆ ಈ ಸರ್ಕಾರ ಮುಂದಡಿ ಇಡಬಾರ್ದು. ಕೂಡಲೇ ಆ ಉದ್ಯೋಗ ಆಕಾಂಕ್ಷಿಗಳ ವಿಷಯವನ್ನು ರಾಜ್ಯದ ಮುಖ್ಯಮಂತ್ರಿಗಳು ಈ ತೀವ್ರಗತಿಯೊಳಗೆ ಕರೆದು ಅವರೆಲ್ಲರನ್ನು ಕರೆಸಿ ಆ ವಿಷಯವನ್ನು ಇತ್ಯರ್ಥಪಡಿಸೋದಕ್ಕೆ ಗಮನ ಹರಿಸಬೇಕು. ಅದಿಲ್ಲದೆ ಹೋದರೆ ತಾವು ಅದನ್ನು ನಿರ್ಲಕ್ಷ್ಯ ಮಾಡ್ತಾ ರಾಜಕೀಕರಣಗೊಳಿಸ್ತಾನೆ ಹೋಗಿದ್ದ ಕರೆ. ಆದರೆ ಮುಂದಿನ ದಿನದೊಳಗೆ ನಾವೆಲ್ಲ ರೈತ ಸಂಘಟನೆಯವರು ಉದ್ಯೋಗ ಆಕಾಂಕ್ಷಿಗಳು ಸೇರಿ ಈ ರಾಜ್ಯದಲ್ಲಿ ದೊಡ್ಡ ಹೋರಾಟಕ್ಕೆ ಅಣಿ ಆಗಬೇಕಾಗತ್ತಂತ ಹೇಳಕ್ಕೆ ಬಯಸ್ತೇನೆ. ಪೊಲೀಸರು ಬಂಧಿಸಿ ಕರೆದೊಯ್ದವರನ್ನ ಕೂಡಲೇ ಬಿಡುಗಡೆ ಮಾಡಬೇಕು. ಸಂವಿಧಾನ ಕೊಟ್ಟ ಅಂಬೇಡ್ಕರ್ ದಿನಾಚರಣೆಯೊಂದೇ ನಮ್ಮ ಹಕ್ಕು ಕೇಳೋದು ತಪ್ಪ? ಬ್ರಿಟಿಷರ ಕಾಲವೇ ಉತ್ತಮವಾಗಿತ್ತು. ಆಗ ಪ್ರತಿಭಟನೆ ಮಾಡೋದಕ್ಕೆ ಯಾವುದೇ ಪರವಾನಗಿ ಪಡೆಯಬೇಕಾಗಿರಲಿಲ್ಲ. ಈಗ ಪ್ರತಿಭಟನೆ ಮಾಡೋದಕ್ಕೆ ಪರವಾನಗಿ ಕೇಳುವ ಕಾಲ ಬಂದಿದೆ ಅಂತ ಮಹಿಳಾ ಉದ್ಯೋಗಾಕಾಂಕ್ಷಿಯೊಬ್ಬರು ಸರ್ಕಾರದ ವಿರುದ್ಧ ಹರಿಹಾಯ್ದರು. ಸರ್, ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಜನ್ಮದಿನ ಸರ್. ಇವತ್ತು ನಮ್ಮ ಹಕ್ಕನ್ನು ಸರ್ಕಾರ ಕಿತ್ಕೊಂಡಿದೆ. ಯಾಕಪ್ಪ ಅಂತಂದರೆ ನಾವು ಫೆಬ್ರವರಿ 24ನೇ ತಾರೀಕು ಹೋರಾಟ ಮಾಡಿದಾಗ ಸರ್ಕಾರ ನಮಗೇನು ಹೇಳಿತ್ತು, ಒಂದೇ ತಿಂಗಳಲ್ಲಿ ನೋಟಿಫಿಕೇಷನ್ ಮಾಡ್ತಾರೆ ಅಂತ ಹೇಳಿತ್ತು ಸರ್ಕಾರ. ಒಂದೇ ದಿನದಲ್ಲಿ ಪ್ರತಿಕ್ರಿಯೆ ನೀಡಿತ್ತು. ಆದರೆ ಹತ್ತತ್ರ 2 ತಿಂಗಳಾಗ್ತಾ ಬಂದರೂ ಕೂಡ ಇವತ್ತು ನೇಮಕಾತಿ ಬಗ್ಗೆ ಮಾತಾಡ್ತಾನೇ ಇಲ್ಲ. ಸೊ ಹೀಗಾಗಿ ನಾವೆಲ್ಲ ಈಗ ಶಾಂತಯುತವಾಗಿ ಹೋರಾಟ ಮಾಡ್ಬೇಕಂತೇಳಿ ನಮ್ಮ ನಾಯಕರು ಮುಖಂಡರು ಏನು ಹೇಳಿದರು, ನಮ್ಮ ಎಲ್ಲ ವಿದ್ಯಾರ್ಥಿಗಳಿಗೆ ಇವತ್ತು ಹೇಳಿದರು. ಆದರೆ ಶಾಂತಿಯುತವಾಗಿ ಹೋರಾಟ ಮಾಡ್ತೇವೆ ಅಂದರೂ ಕೂಡ ಇವರು ಹೋರಾಟ ಮಾಡೋದಕ್ಕೆ ನಮಗೆ ಅವಕಾಶ ಕೊಡಲಿಲ್ಲ. ನಾವೆಷ್ಟು ಗುಲಾಮಗಿರಿನ ಅನುಭವಿಸ್ತಾ ಇದ್ದೀವಿ ಅಂತಂದರೆ, ಸರ್ಕಾರ ನೋಡ್ರಿ, ಬ್ರಿಟಿಷರ ಕಾಲದಲ್ಲಿ ಹೋರಾಟ ಮಾಡೋದಕ್ಕೆ ನಮಗೆ ಯಾರ ಅನುಮತಿನೂ ಬೇಕಾಗಿರಲಿಲ್ಲ ಸರ್. ಆದರೆ ಇವತ್ತು ನಾವು ನಮ್ಮ ಹಕ್ಕನ್ನು ಕೇಳೋದಕ್ಕೋಸ್ಕರ ನಮಗೆ ಅವಕಾಶನ ಕೊಡ್ತಾ ಇಲ್ಲ. ಸೊ ಹಾಗಾಗಿ ನಾವು ಇದನ್ನು ಖಂಡಿಸ್ತೇವೆ. ನಮ್ಮ ಮುಖಂಡರನ್ನ ನೀವು ಬಿಡಬೇಕು, ಆದಷ್ಟು ಬೇಗ ನೇಮಕಾತಿ ಮಾಡಬೇಕು. ನಮಗೆಲ್ಲ ಎಷ್ಟು ಗೊಂದಲ ಆಗಿದೆ ಅಂತಂದರೆ ಊರಿಗೆ ಹೋಗಬೇಕು ಅಥವಾ ಇಲ್ಲೇ ಓದಬೇಕು ಅಂತ ಗೊತ್ತಾಗ್ತಿಲ್ಲ ಸರ್. ಆಮೇಲೆ 5-6 ವರ್ಷದಿಂದ ನೇಮಕಾತಿನೇ ಆಗಿಲ್ಲ. ನಮಗೂ ವಯೋಮಿತಿ ಮೀರ್ತಾ ಇದೆ. ಮತ್ತು ಎಷ್ಟೋ ಜನ ವಿದ್ಯಾರ್ಥಿಗಳು ಸಾವಿಗೀಡಾಗ್ತಾ ಇದ್ದಾರೆ, ಸೂಸೈಡ್ ಮಾಡ್ಕೊಳ್ತಾ ಇದ್ದಾರೆ. ಒಟ್ಟಾರೆ ಉದ್ಯೋಗದ ಸಲುವಾಗಿ ಹೋರಾಟಕ್ಕೆ ಮುಂದಾಗಿದ್ದ ಉದ್ಯೋಗಾಕಾಂಕ್ಷಿಗಳು ಪೊಲೀಸರು ಬಂಧಿಸಿ ಕರೆದೊಯ್ದು ಪ್ರತಿಭಟನೆಯನ್ನ ಹತ್ತಿಕ್ಕಿದ್ದಾರೆ. ಇದರಿಂದ ಪೊಲೀಸರ ವಿರುದ್ಧವೇ ಪ್ರತಿಭಟನಾಕಾರರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ ಪ್ರಸಂಗ ನಡೆಯಿತು. ಬಾಬಾ ಸಾಹೇಬ್ರಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ, ಸಂವಿಧಾನಕ್ಕೆ ಅನ್ಯಾಯ ಮಾಡ್ತಾ ಇದ್ದಾರೆ ಇವರು.